ಸೊ ಇವ್ನು ಯಾರು ಫೋನೇ ಎತ್ತಾ ಇಲ್ವಲ್ಲ ಇವನು. ತಡಿಯಪ್ಪ, ನಮ್ಮ ಜಗಣ ಅವನೇ, ಫೋನ್ ಮಾಡ್ತೀನಿ. ಉಚಿತ ಹೆಲೋ ಟ್ಯೂನ್ ಪಡೆಯಲು ಸ್ಟಾರ್ ಮತ್ತು 9 ಒತ್ತಿ ಮತ್ತು ವಿಂಗ್ ಮ್ಯೂಸಿಕ್ ಆಪ್. ಜಗಣ ಹೇಳಿ ಬರತ್ತ. ಜಗಣ, ನಮ್ಮ ಕಾರು 3 ದಿವಸ ಆಯ್ತು ಜಗಣ. ಹಿಂದ್ಕೂ ಹೋಯ್ತಿಲ್ಲ, ಮುಂದ್ಕೂ ಹೋಯ್ತಿಲ್ಲ, ಸ್ಟಾರ್ಟು ಆಯ್ತಿಲ್ಲ ಜಗಣ. ನನ್ನ ಮಗಂದು ಗೊತ್ತಿಲ್ಲ ಜಗಣ, ನನ್ನ ಮಗನ್ ಟಾರ್ಚರ್ ತಡ್ಕೊಳಕ್ ಆಯ್ತಿಲ್ಲ ಜಗಣ. 3 ದಿವಸದಿಂದ ನನ್ನ ಮಗ ಊಟ ಮಾಡಿಲ್ಲ ಜಗಣ. ನಮ್ಮ ಉಪದೇಶ ಅವರ ಇದಾರೆ, ನಮ್ಮ ಮೆಕ್ಯಾನಿಕ್. ಹಾ, ಒಂದಲ್ಲೇ ಬನ್ನಿ ಬನ್ನಿ. ಒಳ್ಳೆ ಬಕ್ರ ಸಿಕ್ತಾ. ನಮ್ಮ ಮೆಕ್ಯಾನಿಕ್ಗೆ ಫೋನ್ ಮಾಡ್ಬಿಟ್ಟು ಇವತ್ತು ಅವನಿಗೆ ಕೊಯ್ಕೊಳ್ಳದೆ. ಹಲೋ, ಎಲ್ಲಿ ಅಣ್ಣ? ಮಧುಷ ಅವ್ರ ಎಲ್ಲಿದ್ದೀರಾ? ಹೇಳಿ, ಇಲ್ಲಿ ಅಂಗಡಿ ಹತ್ರ ಹೇಳಿ ಅಣ್ಣ. ಹೌದಾ, ನಮ್ಮ ಹುಡ್ಗಂದೊಂದು ಗಾಡಿ ಪ್ರಾಬ್ಲಮ್ ಆಗಿತ್ತು, ರೆಡಿ ಮಾಡ್ಬೇಕಿತ್ತಲ್ಲ. ಏನಾಗೈತೆ ಕಾರು? ಏನಿಲ್ಲ, ಏನೋ ಹಿಂದೆ ಹೋಯ್ತಿಲ್ಲ ಮುಂದೆ ಹೋಯ್ತಿಲ್ಲ ಅಂತ ಅವನೇ. ಒಂಚೂರು ಬನ್ನಿ, ಏನೋ ನಮಗೂ ನಿಮಗೂ ಆಗುತ್ತೆ ವ್ಯವಹಾರ, ಇವತ್ತ ಮಾಡ್ಬಿಡೋಣ. ಸರಿ ಆಯ್ತಣ್ಣ. ಅವನಿಗೆ ಒಂದು 5,000 ಆದ್ರೆ 10,000 ಹೇಳಿ ನಾವು ಏನೋ ಒಂದು 5,000 ಮಾಡ್ಕೊಳ್ಳೋಣ. ನಾನು ಹೇಳ್ತೀನಿ. ಸರಿ ಆಯ್ತು. ಎಲ್ಲಿಗೆ ಬರೋದಾ? ಅದೇ ಅಲ್ಲಿ ನಿಮ್ಮ ರೋಡಿಗೆ ಬಂದ್ಬಿಡಿ, ಅಲ್ಲಿ ನಾನು ಬರ್ತೀನಿ, ಕಾರಲ್ಲಿ ಕರ್ಕೊಂಡು ಹೋಗ್ಬಿಡ್ತೀನಿ. ಬನ್ನಿ. ಹಾ, ಇದೇ ಗಾಡಿ. ಫೋನ್ ಮಾಡ್ತೀನಿ. ಇಲ್ಲೇ ಇದೆ ನೋಡಿ, ಚೆಕ್ ಮಾಡಿ ನೋಡಿ. ಆಯ್ತು ಜಗಣ, ಏನ್ ಮಾಡ್ತಿದ್ದೆ ಜಗಣ? ರೆಡಿ ಆಗೋಯ್ತು. 10,000 ಅನ್ಕೊಂಡಿದ್ದೆ, 8,000 ಆಗೋಯ್ತು. ರೆಡಿ ಆಗೋಯ್ತು. ಫೈನ್. ನಮ್ಮ ಮೆಕ್ಯಾನಿಕ್ ಹೆಂಗೆ ಅಂದ್ರೆ 8,000 ಆಗೋಯ್ತು. 8,000 ರೆಡಿನೇ ಆಗೋಯ್ತು ಬಿಡು. ಈ ಗಾಡಿ ರೆಡಿ ಮಾಡಕ್ಕೆ 8,000. ಚೆನ್ನಾಗಿರೋ ಗಾಡಿ ರೆಡಿ ಮಾಡಿ ನಿಲ್ಸಕ್ಕೆ 8,000 ಆಯ್ತು ಜಗಣ. ಗಾಡಿ ಕೆಟ್ಟೋಯ್ತು ಅಂತ ಫೋನ್ ಮಾಡ್ದಲ್ಲ. ಅಪ್ಪ, ಈ ಗಾಡಿ ಅಲ್ಲ ಜಗಣ, ಈ ಗಾಡಿ. ನಮ್ಮ ಕರ್ಕೊಂಬಂದ್ಬಿಟ್ಟು ನನಗೆ ಅಣ್ಣ ಎಂತ ಕೆಲಸ ಮಾಡ್ಬಿಟ್ಟ. ನಾನು ಈ ಕಾರ್ ಅಂತ ನನಗೆ ಹೆಂಗ್ ಗೊತ್ತ, ಅವನು ಈ ಕಾರ್ ಅಂತ ಹೇಳಿಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ.